ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಬೇಬಿ ಕಾರ್ನ್ ಕಬಾಬ್ನ ಯಾವ ರೀತಿ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ. ನೀವು ಮದುವೆ ಮನೆಗಳಲ್ಲೆಲ್ಲ ಹೀಗೆ ಇವಾಗಿನ ಟ್ರೆಂಡ್ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಈವೆಂಟ್ಸ್ಗಳಲ್ಲಿ ಕೂಡ ಇವಾಗಿನ ಟ್ರೆಂಡ್ ಅಂತಲೇ ಹೇಳ್ಬೋದು. ಒಂದು ಹೊಸ ರುಚಿ. ಹಾಗೆಯೇ ಬೇಬಿ ಕಾರ್ನ್ ಕಬಾಬ್ನ ಯಾವ ರೀತಿ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲ ಫಂಕ್ಷನ್ಗಳಲ್ಲಿ ಈ ಒಂದು ಕಬಾಬ್ ಇದ್ದೇ ಇರುತ್ತೆ. ಸೊ ಇವಾಗಿನ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಟಾರ್ಟ್ ಮಾಡೋಣ. ಬಹಳನೇ ರುಚಿಯಾಗಿರುತ್ತೆ. ನಾನಿಲ್ಲಿ ಒಂದು 8 ಬೇಬಿ ಕಾರ್ನ ತೊಗೊಂಡಿದ್ದೀನಿ. ಇದನ್ನು ನೀರಿನಲ್ಲಿ ಒಂದು 2ರಿಂದ 3 ಸರಿ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಮಧ್ಯ ಭಾಗದಲ್ಲಿ ನಾವು ಕಟ್ ಮಾಡ್ಕೋಬೋದು. ಇನ್ನೂ ಚಿಕ್ಕದಾಗಿರೋ ಅಂಥ ಸೈಜ್ ಇದ್ದರೆ ಸೊ ಒಂದನ್ನೇ ನಾವು ಇಡೀದೇ ಹಾಕ್ಬೋದು. ಸೊ ಇವಾಗ ಪೀಸಸ್ನನ್ನಾಗಿ ಮಾಡ್ಕೋಬೇಕು ಈ ರೀತಿಯಾಗಿ. ಇವಾಗ ನಾನಿಲ್ಲಿ ಒಂದು ಪ್ಲೇಟಿಗೆ ಕಬಾಬ್ ಪೌಡರ್ನ ಹಾಕ್ತಾಯಿದ್ದೀನಿ. 2 ಪ್ಯಾಕೆಟ್ ಆಗೋವಷ್ಟು ಕಬಾಬ್ ಪೌಡರ್ನ ಹಾಕ್ಕೊಳ್ಳಿ. ಸೊ ಇದಕ್ಕೆ ಸಾಲ್ಟ್ ಏನೋ ಹಾಕೋದು ಬೇಡ. ಸೊ ಸಾಲ್ಟನ್ನು ಎಲ್ಲದೂ ಕೂಡ ಇದು ಮಿಶ್ರಿತವಾಗಿರುತ್ತೆ. ಸೊ ನೆಕ್ಸ್ಟು ನಾನಿವಾಗ ಒಂದು ಬೌಲ್, ಚಿಕ್ಕದಾಗಿರೋಂಥ ಒಂದು ಬೌಲಲ್ಲಿ ಕಾರ್ನ್ ಫ್ಲೋರ್ ಬರುತ್ತಲ್ವ, ಸೊ ಅದನ್ನು ಕೂಡ ಹಾಕಿದ್ದೀನಿ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈ ಪೇಸ್ಟಿಗೆ ನಾನು ಒಂದು 3ರಿಂದ 4 ಕಾಳು ಮೆಣಸನ್ನು ಕೂಡ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಟಿರೋ ಅಂಥದ್ದು. ಸೊ ಹಾಗೆಯೇ 1/2 ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿನನೂ ಕೂಡ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಈ ರೀತಿಯಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಮೊದಲಿಗೆ. ನಂತರ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ವ, ಅದೇ ಒಂದು ಮಿಕ್ಸಿ ಜಾರ್ಗೆ ನೀರನ್ನು ಹಾಕಿಬಿಟ್ಟು ಆ ನೀರನ್ನೇ ನಾನು ಇದಕ್ಕೆ ಹಾಕಿ ನೀಟಾಗಿ ಇದು ಗಂಟಿಲ್ಲದ ಹಾಗೆ ಕೈಯಿಂದನೇ ಕಲಿಸ್ಕೊಳ್ಳಿ. ಸೊ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಸೊ ನೀವು ಇದೇ ಥರ ಮಾಡಿ ನೋಡಿದ್ರೆ, ನಾವು ಬೋಂಡಕ್ಕೆ ಯಾವ ರೀತಿಯಾಗಿ ಹದ ಕಲಿಸ್ಕೊತೀವಲ್ವ ಅದೇ ರೀತಿಯಾಗಿ ಕಲಿಸ್ಕೊಳ್ಳಿ. ಸೊ ಈ ರೀತಿಯಾಗಿ ನಂತರ ಇವಾಗ ಒಂದೊಂದಾಗೆ ಕಟ್ ಮಾಡಿಟ್ಟಿರೋ ಅಂತಹ ಕಾರ್ನ ನಾವು ಈ ರೀತಿಯಾಗಿ ಡಿಪ್ ಮಾಡಿ ಇಡಬೇಕಾಗುತ್ತೆ. ಸೊ ಭಾಳ ರುಚಿಯಾಗಿರುತ್ತೆ. ನೀವು ಏನು ಈವೆಂಟ್ಸ್ಗಳಲ್ಲಿ ಎಲ್ಲ ತಿಂದಿರ್ತೀರಲ್ವ, ಸೊ ಅದೇ ಥರ ಟೇಸ್ಟು. ಸೊ ಅದಕ್ಕಿಂತ ರುಚಿಯಾಗೇ ಇರುತ್ತೆ ಮನೇಲಿ ಮಾಡಿರೋದ್ರಿಂದ. ಸೊ ಈ ರೀತಿಯಾಗಿ ಡಿಪ್ ಮಾಡಿ ಇಟ್ಬಿಡಿ. ಸೊ ಮುಂಚೆ ಎಲ್ಲ ನಾವು ಇವಾಗ ಬೇಬಿ ಕಾರ್ನ್ ಕಬಾಬ್ ಅಂತಲೇ ನಾವು ಕೇಳಿರಲ್ಲ. ಸೊ ಮುಂಚೆ ಎಲ್ಲ, ಸೊ ಇವಾಗಿನ ಟ್ರೆಂಡ್ ಆಗಿರೋದ್ರಿಂದ ಸೊ ಇದರಲ್ಲೂ ಕೂಡ ಒಂದು ಹೊಸ ರುಚಿಯನ್ನು ಕಂಡ್ಕೋಬೋದು. ಸೊ ಹಾಗೆಯೇ ಇದೇ ಥರನೇ ರೆಸಿಪಿನೂ ಆಲೂ ಕಬಾಬ್ ಕೂಡ ಮಾಡ್ಕೋಬೋದು. ಸೊ ಇದೇ ಥರನೇ ನಾವು ಎಲ್ಲದನ್ನು ಹಾಕಿಬಿಟ್ಟು ಸೊ ನಾನು ಇವಾಗ ಏನೇನು ಹಾಕಿದ್ದೀನಲ್ವ, ಸೊ ಅದೇ ಥರನೇ ಹಾಕಿಬಿಟ್ಟು ಆಲೂ ಕಬಾಬ್ನ ಯಾವ ರೀತಿ ಅಂದರೆ ಅದನ್ನು ಕೂಡ ಕ್ಯೂಬ್ಸ್ ರೀತಿಯಾಗಿ ಕಟ್ ಮಾಡಿಕೊಂಡು ಅದನ್ನು ಒಂದು ಅರ್ಧ ಭಾಗ ಬೇಯಿಸ್ಕೊಂಡು ನಂತರ ಸ್ವಲ್ಪ ಆರಿದ ಮೇಲೆ ನಾವು ಈ ರೀತಿಯಾಗಿ ಕಲಸಿ ಇಟ್ಕೋಬೇಕಾಗುತ್ತೆ. ಸೊ ಇವಾಗ ಈ ಬೇಬಿ ಕಾರ್ನ ನೋಡಿ, ಇವಾಗ ಮ್ಯಾರಿನೇಟ್ ಆಗಲಿಕ್ಕೆ ಒಂದು 15 ಮಿನಿಟ್ಸ್ ನಾನು ಮುಚ್ಚಿ ಇಟ್ಟಿದ್ದೆ. ಸೊ ಇವಾಗ ಇದು ಆಗಿದೆ. ಇವಾಗ ಒಂದು ಬಾಣಲಿಗೆ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳಿ. ಸೊ ಅದು ಡಿಪ್ ಆಗಬೇಕು, ಅಷ್ಟು ಲೆವೆಲ್ಲಿಗೆ ನಾವು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಡೀಪ್ ಫ್ರೈ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಆಯಿಲ್ನ ಹಾಕ್ಕೊಳ್ಳಿ. ಸೊ ನಂತರ ಏನು ನಾವು ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟಿದ್ವಲ್ವ ಬೇಬಿ ಕಾರ್ನ, ಸೊ ಅದನ್ನು ಒಂದೊಂದಾಗಿ ತೆಗೆದುಬಿಟ್ಟು ಆಯಿಲ್ ಚೆನ್ನಾಗಿ ಕಾದ ನಂತರ ನಾವು ಹಾಕಬೇಕಾಗುತ್ತೆ. ಸೊ ನೋಡಿ, ಆಯಿಲು ಇವಾಗ ಚೆನ್ನಾಗಿ ಕಾದಿದೆ. ನಂತರ ಈ ರೀತಿಯಾಗಿ ಒಂದೊಂದಾಗೆ ಹಾಕ್ಕೊಳ್ಳಿ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಿ. ಸೊ ತುಂಬ ರುಚಿಯಾಗಿರುತ್ತೆ, ಅಷ್ಟೇ ಒಂದು ಟೇಸ್ಟ್ ಕೂಡ ಇರುತ್ತೆ. ಹಾಗೆಯೇ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಇವಾಗ ನೋಡಿ, ಈ ರೀತಿಯಾಗಿ ಆಯಿಲಲ್ಲೇ ಹಾಕಿದ ನಂತರ ಒಂದು 5 to 10 ಸೆಕೆಂಡ್ ಬಿಟ್ಬಿಡಿ. ಆಮೇಲೆ ನಾವು ತಿರ್ಸ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಇವಾಗ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಸೊ ಇದನ್ನು ಈ ರೀತಿಯಾಗಿ ಮತ್ತೊಮ್ಮೆ ತಿರ್ಸ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 2ರಿಂದ 3 ನಿಮಿಷಗಳ ಕಾಲ ನಾವು ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಇದು ರೆಡಿ ಆಗಿದೆ. ಒಂದು ಪ್ಲೇಟಿಗೆ ಇದನ್ನು ಎತ್ತಿಡ್ಕೊಳ್ಳೋಣ. ಸೊ ಬಹಳ ಚೆನ್ನಾಗಿರುತ್ತೆ. ಸೊ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಸೊ ನೋಡಿದ್ರಲ್ವಾ ಬೇಬಿ ಕಾರ್ನ್ ಕಬಾಬ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ. ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಸಾಸ್ ಜೊತೆಗೆ ಇಲ್ಲಾಂದರೆ ಮಯೋನೀಸ್ ಜೊತೆಗಾದರೂ ನಾವು ಹಚ್ಕೊಂಡು
ತಿನ್ಬೋದು. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಈ ಬೇಬಿ ಕಾರ್ನ್ ಕಬಾಬ್ ಹೇಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆಯೇ ನಾನು ಹಾಕೋ ಎಲ್ಲ ವೀಡಿಯೋಸ್ ಕೂಡ ಐ ಕಾರ್ಡಲ್ಲಿ ಹಾಕಿರ್ತೀನಿ, ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಒಂದೊಳ್ಳೆ ರೆಸಿಪಿಯೊಂದಿಗೆ, ವಿಶೇಷವಾಗಿರೋಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಎಲ್ರಿಗೂ ಬಾಯ್.